ಈ ವರ್ಷ ಭಾಳಷ್ಟು ಅತಿವೃಷ್ಟಿಯಿಂದ ರೈತರು ಒಂದು ಕಡೆ ತತ್ತರಿಸೋಗ್ಯಾರ. ಇವತ್ತು ಅವ್ರ ಒಕ್ಕಲ್ತನ ಮತ್ತು ಅವ್ರ ಕುಟುಂಬ ನಡೆಸೋದು ಭಾಳ ಕಷ್ಟ ಆಗಿದೆ. ಈಗಾಗಲೇ ಇಂಥ ಸಂದರ್ಭದಲ್ಲಿ ರೈತರು ಇವತ್ತು ಸರ್ಕಾರದಿಂದ ಪರಿಹಾರ ಬಂದಿದ್ದ ದುಡ್ಡಲ್ಲಿ ಈ ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಕೆಲಸ ಮಾಡಿದ ಕೂಲಿಕಾರರು ಮತ್ತು ವಿಧವಾ ವೇತನ, ವೃದ್ಧಾಪ್ಯ ವೇತನ ಇಂಥದ್ದೆಲ್ಲ ಏನು ಪ್ರತಿ ತಿಂಗಳು ಪ್ರತಿ ವರ್ಷ ಕಂಟಿನ್ಯೂ ಬರ್ತಿರ್ತದೆ. ಅಂಥ ಫಲಾನುಭವಿಗಳ ಅಕೌಂಟ್ಗಳು SBI ಬ್ಯಾಂಕ್ ಹೋಲ್ಡ್ ಮಾಡಿ ಯಾರಿಗೆ ವಾಪಸ್ ರೊಕ್ಕನೇ ತಗೊಂಬಪ್ಪಲಿಲ್ಲ. ಅವ್ರು ನಿಮ್ಮ ಸಾಲ ಆದಾಗ ಕಟ್ಟಿ ಹೋಗ್ರಿ ಅಂತಾರೆ, ಡಿಫಾಲ್ಟರ್ ಸಾಲ. ಆದರೆ ಇವತ್ತು ಯಾರೂ ಸಾಲ ಕಟ್ಟೋ ಪರಿಸ್ಥಿತಿದಾಗ ಇಲ್ಲ. ಆದರೆ ಇವರು ಬ್ಯಾಂಕ್ನವ್ರು ಕಟ್ಟತ್ತಾರ ನಿಮ್ಮ ಅಕೌಂಟ್ ಹೋಲ್ಡ್ ಇರ್ತದೆ ಅಂತ ಹೋಲ್ಡ್ ಮಾಡ್ಯಾರೆ. ಹೀಗಾಗಿ ಸಾವಿರಾರು ಜನ ಇವತ್ತು ಪರೇಶಾನ ಬಡವರು. ಅದಕ್ಕೆ ನಾವು ಹೇಳೋದು ಇಷ್ಟೇ, ಇವತ್ತು ಹೋಲ್ಡ್ ಮಾಡೋದು ಸರಿಯಲ್ಲ. ಈ ವರ್ಷ ಎಲ್ಲಿ ಉಸುಲಿ ಮಾಡಬಾರ್ದು. ಸರ್ಕಾರದಿಂದ ಸಿಕ್ಕಿದಂಥ ಪರಿಹಾರಧನ ಇರ್ಬೋದು, ಉದ್ಯೋಗ ಖಾತ್ರಿ ಹಣ ಇರ್ಬೋದು, ವಿಧವಾ ವೇತನ, ವೃದ್ಧಾಪ್ಯ ವೇತನ ಇವೆಲ್ಲ ಕೊಡ್ಬೇಕು. ಅಲ್ಲದೆ ನೀವು ಎಜುಕೇಷನ್ ಲೋನ್ ಸಲಕ್ಕೆ ನೂರಾರು ವಿದ್ಯಾರ್ಥಿಗಳು ಆ ಬ್ಯಾಂಕಿಗೆ ಓಡಾಡಿ ಸಾಕಾಗಿ ಬಿಟ್ಕೊಟ್ರೆ ಅವ್ರಿಗೆ ಎಜುಕೇಷನ್ ಲೋನೇ ಕೊಡ್ತಾಯಿಲ್ಲ. ರೈತರು ಸಾಲ ಕಟ್ಟಿ ವರ್ಷ 2 ವರ್ಷ 4 ವರ್ಷ ಆಗ್ಯದ. ಸಾಲ ಕಟ್ಟರೆ ಪುನಃ ಸಾಲ ಕೊಡ್ತಾರೆ ಅಂತ ಕೊಟ್ಟರೆ ಆ ರೈತರಿಗೆ ಪುನಃ ಸಾಲ ಕೊಡ್ಲಿಕ್ಕೆ ತಯಾರಿಲ್ಲ. ಅವ್ರದ್ದು ನೋಡಿ ಸರ್ಟಿಫಿಕೇಟ್ನು ಕೊಡ್ಲಿಕ್ಕೆ ತಯಾರಿಲ್ಲ. ಅವು ಎಲ್ಲವ ನೀವು ಕಟ್ಟಿದ್ದು ಡಾಕ್ಯುಮೆಂಟ್ಸೇ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ಸ್ ಕಟ್ಕೊಂಡ್ರೆ ರೈತರ ಬಂದು ಓಚರವ ಕಟ್ಟಿದ್ದು ಅದು ರೈತರ ತಂದು ತೋರ್ಸನ್ನು ಇಲ್ಲ, ಅದು ಸಿಗ್ತಾ ಇಲ್ಲ ಅಂತ ಹೇಳಕ್ಕೆ ಶುರು ಮಾಡ್ಯಾರ. ಅವರು ಯಾಕಡೆ ಬ್ಯಾಂಕ್ ಬಿಟ್ಟು ಯಾಕಡೆ ಹೋಗ್ತದೆ. ಅದಕ್ಕೆ ಅವರಿಗೆ ರೈತರಿಗೆ ಸರಳವಾಗಿ ಸಾಲ ಕೊಡ್ಬೇಕು. ಅಲ್ಲಿ ಏನದ ಬ್ರೋಕರ್ತರು ಯಾರು ಹೋಗ್ತಾರ ಅವರಿಗೆ ಅಲ್ಲಿ ಸಾಲ ಕೊಡ್ತಾರೆ. ನೇರವಾಗಿ ರೈತ ಹೋದ್ರೆ ಕೊಡ್ತಾ ಇಲ್ಲ. ಅಲ್ಲಿ ಬ್ರೋಕರ್ತರು ಹೋಗ್ಬೇಕು, ಅವ್ನಿಗೆ ಪರ್ಸೆಂಟೇಜ್ ಮಾತಾಡಬೇಕು. 1 ಲಕ್ಷ ತೊಗೋಬೇಕಾದ್ರೆ ಅವ್ನಿಗೆ 10,000 ಕೊಟ್ಟರೆ ಅಲ್ಲಿ ಸಾಲ ಸಿಗೋದು. ಅದಕ್ಕೆ ಅಂಥ ಪರಿಸ್ಥಿತಿಯಲ್ಲ ಡೈರೆಕ್ಟಾಗಿ ನೇರವಾಗಿ ಎಷ್ಟೋ ರೈತರು ಓಡಾಡಿ ಸಾಕಾಗ್ಯದ. ಮತ್ತು ಡಾಕ್ಯುಮೆಂಟ್ಸ್ ತೆಗೆದು ಒಂದು ಸಲ ಅಲ್ಲ 2 ಸಲ ಕೊಟ್ಟರು, ಒಂದೊಂದು ವರ್ಷನೇ ಒಂದು ಸಲ ಕೊಟ್ಟರು. ಇಲ್ಲ ಇದು ಮತ್ತು 6 ತಿಂಗಳಾಗಿದೆ ಇನ್ನೊಮ್ಮೆ ತೆಕ್ಕೊಡ್ಬಾ ಅಂದ್ರೆ ಆ ಮತ್ತೊಂದು ಸಲ ತೆಗೆದಾರೆ. ಒಂದು ಸಲ ಒಬ್ಬ ರೈತ ಸಾಲ ತೊಗೋಬೇಕಾದ್ರೆ ಕನಿಷ್ಠ ಒಂದು 5,000 ರೂಪಾಯಿ ಖರ್ಚು ಬರ್ತದೆ ಎಲ್ಲ ಡಾಕ್ಯುಮೆಂಟ್ಸ್, ಲೀಗಲ್ ಒಪಿನಿಯನ್ ಅದು ಇದೆಲ್ಲ. ಅಷ್ಟೆಲ್ಲ ಕೊಟ್ಟರೂ ಕೂಡ ಅವ್ರು ಮಾಡ್ತಾಯಿಲ್ಲ ಟೈಮಿಗೆ. ಹೀಗಾಗಿ ರೈತರು ಒಂದು ಕಡೆ ಸಾಲ ಕಟ್ಟೋದು ಉಳಿತು, ಸಾಲ ಸರ್ಕಾರದಿಂದ ಬಂದಿದಂಥದ್ದೇ ತೋಲಕ್ಕೆ ವಾಪಸ್ ಪರೇಶಾನ ಅವರು. ಅದಕ್ಕಾಗಿ ನಾವು ಇಷ್ಟೇ ವಿನಂತಿ ಮಾಡ್ತೀವಿ. ಇವತ್ತು ನಾವು ಇದೇ 28ನೇ ತಾರೀಕು AGM ಇದು ಲೀಡ್ ಬ್ಯಾಂಕ್ ಎದುರುಗಡೆ ಒಂದು ಹೋರಾಟ ಮಾಡ್ತಾಯಿದ್ವಿ. ಇವೆಲ್ಲ ಅಕೌಂಟ್ ಹೋಲ್ಡ್ ತೆಗೆದು ಎಲ್ಲರಿಗೆ ಸರಳವಾಗಿ ಸಾಲ ಕೊಡ್ರಿ. ಮತ್ತು ಯಾರ್ಯಾರ್ದು ಸರ್ಕಾರದಿಂದ ಏನು ಬಂದು ಅಮೌಂಟ್ ಜಮಾ ಆಗ್ಯದ, ಉದ್ಯೋಗ ಖಾತ್ರಿ ಇದಿರ್ಬೋದು, ಯಾವುದೇ ಇರ್ಬೋದು, ಆ ಎಲ್ಲ ಅಕೌಂಟು ಫಲಾನುಭವಿಗಳಿಗೆ ಕೊಡಬೇಕು ಅಂತ ಒತ್ತಾಯ ಮಾಡಿ ನಾವು 28ಕ್ಕೆ ಮೂಲಭೂತ ಕಾರಣಗಳಲ್ಲಿ ಯಾರು ಇರ್ತದೆ ಅಂತ ಇಲ್ಲಿ ಅವರು ನಾವು ಹೋಗಿದ್ದೇವಲ್ಲ ಲೀಡ್ ಬ್ಯಾಂಕ್ ಇಲ್ಲಿ ಮ್ಯಾಗ ಅವರು AGM ಆಫೀಸ್. ಅಲ್ಲಿ ಒಬ್ಬರು ಅಮರ್ನಾಥ್ ಅಂತೇಳಿ ಮ್ಯಾನೇಜರ್ ಇದ್ದಾರೆ. ಏನೂ ಮಾತಾಡ್ಲಾಗ್ತಿರಲಿಲ್ಲ. ನಮ್ಮ ಸಾಲದ ಕಟ್ಸ್ರಿ ಅದೆಲ್ಲ ಹೇಳಬೇಡ್ರಿ ಅಂತ. ಎಲ್ಲಿಂದ ಕಟ್ಟಬೇಕಪ್ಪ, ರೈತರು ಪರೇಶಾನಾರ ಇಲ್ಲ, ಅದು ನಮ್ಗೆ ಹೇಳ್ಬೇಡ್ರಿ ಕಟ್ಟಬೇಡ್ರಿ ಅಂತ ನಾವು. ಹೀಗಾಗಿ ಇದು ಸಮಸ್ಯೆ ಆಗ್ಯದ. ಅಂತ ಅಧಿಕಾರಿಗಳು ಮಾನವತೆ ಇಲ್ಲದ ಅಧಿಕಾರಿಗಳು ಇದ್ರೆ ಹಿಂಗಾಗಲ್ಲ, ಮನುಷ್ಯತ್ವ ಇದ್ರೆ ಹಿಂಗಾಗಲ್ಲ. ಅಂದ್ರೆ ಇದಕ್ಕೆ ಬಗ್ಗೆ ಸರ್ಕಾರ ಏನು ಗಂಭೀರ ಆದ ಕ್ರಮ ಏನು ತೊಗೊಂಡಿಲ್ಲ. ಸರ್ಕಾರ ಹೇಳ್ತು ಪೇಪರ್ದಾಗ ಅಷ್ಟೇ ಉಸುಲಿ ನಿಲ್ಲಿಸ್ರಿ ಅಂತ, ಆದ್ರೆ ಇವ್ರು ನಿಲ್ಲಿಸ್ತಾ ಇಲ್ಲ. ಅವ್ರಿಗೆ ನಿರ್ದೇಶನ ಬರ್ಲಿಕ್ಕಿಲ್ಲ ಸರ್. ಎಲ್ಲ ನಿರ್ದೇಶನ ಓಪನ್ ಆಗ್ಯದ ಹಂಗೆ.